ಎಲ್ಲರಿಗೂ ನಮಸ್ಕಾರ ರೀ. ನಾವು ಇವತ್ತು ಆಲ್ಮಟ್ಟಿ ಒಳಗದೀವಿ. ಆಲ್ಮಟ್ಟಿ ಒಳಗೆ ಶ್ರೀ ಚಂದ್ರಗಿರಿ ಚಂದ್ರಮ್ಮ ತಾಯಿ ಅಂತ ಒಂದು ದೇವಸ್ಥಾನ ಐತಿ. ಭಾರಿ ಪವರ್ಫುಲ್ ದೇವಿ ಅಂತ. ಹಂಗೆ ಫಸ್ಟ್ ಮೂಲ ಮಠ ಎಲ್ಲೈತೆ ಅಂತ ತೋರಿಸ್ತೇವೆ ಅಂತ ಕರ್ಕೊಂಡು ಹೊಂಟಿದ್ರು. ಇಲ್ಲೇನಿಂದ ಹೊಳಿ ಕಾಣುತ್ತಲ್ರಿ, ಅಲ್ಲಿ ಮೂಲ ಮಠ ಐತಂತ. ಹೆಚ್ಚು ಕಡಿಮೆ ಭಾಳ ವರ್ಷ ಆತಂತ ನೀರಾಗಿ ನಿಂತದು. ಅದ್ರ ಬಗ್ಗೆ ಇತಿಹಾಸ ಹೇಳ್ತೀನಿ ಅಂದಾರ. ಆ ಇತಿಹಾಸದ ಬಗ್ಗೆ ಕೇಳೋಣ ಬರ್ರಿ. ನಮಸ್ಕಾರ. 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 ತಾಯಿ ಬಗ್ಗೆ ಏನೈತಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡತ್ತೀವಿ. ತಾಯಿ ಬಗ್ಗೆ ಏನೈತಿ, ಅದೇನು ಧ್ವಜ ಕಾಣಿಸುತ್ತೆ ಅಲ್ಲಿಗೆ ಮೂಲ ಗದ್ದಿಗೆ ಸಂರಕ್ಷಣಾ ಕಾರ್ಯಕ್ರಮ, ಭದ್ರತಾ ಕಾರ್ಯಕ್ರಮ. ಮೂಲ ಗದ್ದಿಗೆ ಏನು ನೀರೊಳಗೆ ಏನೈತಲ್ಲ ಅದನ್ನು ಭದ್ರತೆ ಮಾಡೋದು. ಯಾವುದೇ ರೀತಿಯಿಂದ ಆಕೆಗೆ ಧೋಖ ಆಗಬಾರ್ದು, ಮುಕ್ಕ ಆಗಬಾರ್ದು, ಅದು ನಶ್ವರಾಗಿ ಸಮಾಪ್ತಿಯಾಗಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ನಮ್ಮ ಸಿಬ್ಬಂದಿಯವರು ಎಲ್ಲ ಕೂಡಿ ಮಾತಾಡ್ಕೊಂಡು ಇವರು ನಮ್ಮ ಎಲ್ಲ ಊರ ಸಿಬ್ಬಂದಿ, ನಮ್ಮ ಮೂಲ ಸಿಬ್ಬಂದಿ, ಇವರು ಉಸ್ತುವಾರಿ ಏನು ಕಾಂಕ್ರೀಟ್ ಹಾಕುವಂಥ ಉಸ್ತುವಾರಿ 5 ಮಂದಿ ಗುಡಿ ಎಲ್ಲರೂ ಕೂಡಿ ಒಂದು ದಿನ ಹಂಗೆ ಸಂಕಲ್ಪ ಮಾಡ್ಕೊಂಡ್ರು. ಆಕಸ್ಮಿಕ ಸಂಕಲ್ಪ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿತ್ತು. ಅದ್ರ ಸಂಬಂಧ ಟೈಮಿಂಗು ಸಿಗಲಿಲ್ಲ ನಮ್ಗೆ ಭಾಳ. ಅದು ನೀರು ಸರಿಲಿಲ್ಲ, ಸ್ವಲ್ಪ ಸರಿತ್ತು, ಆದರೂ ನೀರು ಒಳಗಿತ್ತು. ಅಂತಾದ್ರೂ ಅವ್ರು ಎಲ್ಲರೂ ಗುದ್ದಾಡಿ ಕ್ಯಾಸ್ ಒಂದು ಮೋಟ್ರ್ ತಂದು ಹಾಕಿ ಕೈಲೇ ಬಕೆಟ್ಲೆ ಕಿತ್ತು ಹೋಗಿದ್ರು. ಎಲ್ಲ ನೀರು ಕಿತ್ತು ಹೋಗಿದ್ರು. ಆದ್ರೆ ಕಾಂಕ್ರೀಟ್ ಹೊಡಿಯುವಂಥ ಕೆಲಸ 2 ದಿನ ತೊಗೊಂಡ್ರು, 1.5 ದಿನ ತೊಗೊಂಡ್ರು. ಆಮೇಲೆ 3.5 ದಿನದೊಳಗೆ ನಮ್ಮ ಸಿಬ್ಬಂದಿಯವರು, ಇವರು ಚಂದ್ರಕಾಂತ್ ಶ್ರೀಯಪ್ಪ ಧರ್ಮರವರು, ಇವರು ಮೂಲ ಮಠದಲ್ಲಿ ಉಸ್ತುವಾರಿ ಮಾಡುವಂಥವ್ರೆ. ಇವರು ಅಂತಂದವರು ಯಾವಾಗಿದ್ರು ಈಗ ಮಠದಲ್ಲಿ ಏನೋ ಕಾರ್ಯಕ್ರಮ ಇದ್ರು ಇವ್ರು ಬೇಕು ಮೂನು. ಈಗ ದೇವಸ್ಥಾನ ಐತಲ್ರಿ ಅದಾರ, ಹೇಳ್ರಿ. ಎಷ್ಟು ವರ್ಷದಿಂದ ನೀರು ಒಳಗೈತ್ರಿ ಅದು? ಈಗ ಒಂದು ಮಿನಿಮಮ್ ಇದು 28 ವರ್ಷದಿಂದ ನೀರು ಬಂದಿದ್ರು. ಜನರಿಗೆ ಮುಂದಾದ್ರೂ ನೀರು ಇಳಿದಾಗ ಆದ್ರೂ ಆತು, ಕುಲ್ಲ ಆದಾಗ ಆತು, ತೋದ ಮುತ್ತಿನ ಗತಿ ಅಮ್ಮನ ಗದ್ದಿಗೆ ಕಾಣಬೇಕು. ಆಕಿ ಗದ್ದಿಗೆ ದೋಖ ಆಗಬಾರ್ದು. ನೀರು ಸದೊಳಗೆ ಏನು ಫೌಂಡೇಶನ್ ಹಾಕೊಂಡಿವ್ರಿ ನಾವು. ತಳ ಬೆಡ್ ಫೌಂಡೇಶನ್ ಮೊದಲಿಂದ ಅದು ಸಜ್ಜಾಗಿದ್ದಿಲ್ಲ. ಏನು ತೊಂದರೆ ಆಗಂಗಿಲ್ರಿ, ಈಗ ನೀರು ಬಂದೈತಿ, ಏನು ಅಮ್ಮ ತಡೆಗೋಡೆ ಆದಂಗೆ. ಈ ದೇವಸ್ಥಾನ ಯಾವ ರೀತಿ ಮಾಡ್ಬೇಕನ್ನೋ ಉದ್ದೇಶ ಐತ್ರಿ. ಈಗ ನಂದು ಉದ್ದೇಶ ಏನೈತ್ರಿ, ನಂದು ವೈಯಕ್ತಿಕ ಆತು, ಈ ಸಿಬ್ಬಂದಿ ಉದ್ದೇಶ ಮೂಲತಃ ವಾಸ್ತು ಏನಿತ್ತು, ಮೂಲ ಗದ್ದಿಗೆ ವಾಡೆ ಇತ್ರಿ, ದೇಶಗತಿ ವಾಡೆ ಇದು ಅಮ್ಮಂದು. ಅಮ್ಮ ಬಂದು ಅಲ್ಲಿ ನೆಲೆಸಾಳ, ಹುತ್ತಿನಲ್ಲಿ ಅಮ್ಮ ನೆಲೆಸಾಳ. ಅದೇ ಅಮ್ಮನ ಗದ್ದಿಗೆ ದೇಶಗತಿ ವಾಡೆ 3.5 ಎಕರೆ ವಾಡೆ ಇದು. 3.5 ಎಕರೆ ವಾಸ್ತು ಅಮ್ಮಂದು ಏನು ಕಟ್ಟಡದೊಳಗೆ ಹೆಂಗಿದ್ದಳು ಆ ವಾಸ್ತು ಪ್ರಕಾರ ನಾವು ವಾಸ್ತು ಮಾಡೀನಿ. ಅಂದ್ರೆ ಮೊದಲೇದು ವಾಡೆ ಎಲ್ಲ ವಾಡೆ ಧ್ವಂಸ ಆಗೈತಿ, ಎಲ್ಲ ಮುಗಿದೈತಿ. ಅಮ್ಮನ ಗದ್ದಿ ಒಂದೇ ಉಳಿದೈತಿ. ಅಮ್ಮನ ಗದ್ದಿಗೆ ಮೂಲ ಗದ್ದಿಗೆ ವಾಸ್ತು ಕಟ್ಟಡ ಏನಿತ್ತು, ವೀರ ವಸಂತರಾಯ ಮುತ್ಯಾರದು ಅಮ್ಮಂದು ಎರಡು ಕೋಲಿ ನಿರ್ಮಾಣ ಮಾಡೇವ್ ನಾವು. ಮ್ಯಾಲ ದೇವಸ್ಥಾನ ಮಾಡಿರಲ್ರಿ, ಇದನ್ನ ಅಮ್ಮಂದು ಇಲ್ಲಿ ಮುಳುಗಡೆ ಆಗೋಣ ನಮ್ಗೆ ಅಮ್ಮಂದ ಸ್ಥಾನ ಇಲ್ಲಿ ಮಾಡಿದ್ದೆವು. ಅದಕ್ಕೆ ಮೂಲ ಕಾರಣಕರ್ತರು ಇವ್ರೇ ಮುತ್ಯಾರ. ಈ ಮೂಲ ಮಠ ಆಗಬೇಕಾರು ಇವ್ರು 11 ಜನ ಕೂಡ್ಯಾರ. ಆ ಟೈಮ್ದಾಗ 11 ಜನ ಕೂಡಿ ಕ್ಯಾಸ ಈ ಮೂಲ ಗದ್ದಿಗೆ ಪ್ರಾರಂಭ ಮಾಡ್ಯಾರ. ಆ ರೀತಿ ಕೂಡ್ಬೇಕಾರೆ 11 ಮಂದಿ ಒಂದೇ ತಾಸಿನೊಳಗೆ ಕೂಡ್ಯಾರ. ಮೇನ್ ಮಠ ಈಗ ಮೂಲ ಗದ್ದಿಗೆ ಚಾಲು ಆಗ್ಬೇಕಾರೆ ಇವ್ ನಮ್ಮ ಚಂದ್ರು ಶ್ರೀಯಪ್ಪ ಧರ್ಮರವ್ರು ಮೇನ್. ಆಮೇಲೆ ರಾಮಣ್ಣ ಶ್ರೀಯಪ್ಪ ಧರ್ಮರವ್ರು 5 ಮಂದಿ. ಅಂದ್ರೆ ಅದಾರ ಇವ್ರು ಇಷ್ಟು ಜನ ಏನದಾರಲ್ಲ ಸೇವೆ ಮಾಡಕಂತ ಬಂದಾರೋ, ಎಲ್ಲರೂ ಸೇವೆ ಮಾಡಕ ಬಂದಾರ. ಯಾಕಂದ್ರೆ ಅವ್ರ ವೈಯಕ್ತಿಕ ಏನು ಉದ್ದೇಶ ಇಲ್ಲ, ಅಮ್ಮನ ಗದಿಗೆ ಉಳಿಸಬೇಕು, ಅಮ್ಮನ ಸೇವೆ ಸಲ್ಲಿಸಬೇಕು ನಮಗಂತ ಬಂದಾರ. ಎಲ್ಲ ರೊಕ್ಕ ರೂಪಾಯಿ ಮೇಲೆ ಯಾರು ಬಂದಿಲ್ಲ. ಇಷ್ಟೇ ಇರೇ, ಬೇರೆ ಯಾರು ಇಲ್ಲ. ಇವರೇ ಹಗಲಿ ರಾತ್ರಿ 3.5 ದಿವಸ ದುಡ್ದವ್ರು ಇವರೇ ಅಮ್ಮನ ಸೇವೆ ಮಾಡ್ಯಾರ. ಈ ದೇವಿ ಜಾತ್ರೆ ಯಾವಾಗ ಆಗತ್ರಿ? ಜಾತ್ರೆ ಶಿವರಾತ್ರಿ ಆಗಿ ಬಂದು ಸೋಮವಾರ ಮುಗಿದ್ಮೇಲೆ ಗುರುವಾರ ಜಾತ್ರೆ ಆಗ್ತದೆ. ಪ್ರಮಾಣದ ಕರ್ನಾಟಕ ಮಹಾರಾಷ್ಟ್ರ ಮಂದಿ ಎಲ್ಲ ಬರ್ತಾರ, ಭಕ್ತಾದಿಗಳು ಬಾಳ ಅಮ್ಮಗೆ. ಈ ದೇವಿ ಪೂಜೆನ ನಿಮ್ಮ ಈಗ ಪೂಜೆ ಅಮ್ಮ ಮೊದಲಿನಿಂದ ನಾವು ಮಾಡ್ಕೊಂತ ಬಂದೇವ್ರಿ. ಅಮ್ಮನ ಉಸ್ತುವಾರಿ ಏನೋ ನಮಗೇನು ಗೊತ್ತಿಲ್ಲ, ಹಿರಿಯರು ಮಾಡ್ಕೊಂತ ಬಂದಾರ, ಅವರಿಂದ ನಾವು ಮಾಡ್ಕೊಂತ ಹೊಟ್ಟೆವು. ಎಲ್ಲ ಸಿಬ್ಬಂದಿಗಳು ಅಂದ್ರೆ ಇಲ್ಲೇ ಮಠದ ಸುತ್ತಮುತ್ತ ಇರೋರು, ಬೇರೆ ಊರಿಂದ ಇಲ್ಲೇ ಇದ್ದವ್ರಿ. ಇಲ್ಲೇ ಮಠದ ಸುತ್ತಮುತ್ತ ಇಲ್ಲೇ ಲೋಕಲ್ ತಮ್ಮ ಊರಾಗ ಇದ್ದವ್ರ. ಇಲ್ಲೇ ಮೂಲತಃ ಅಂದ್ರೆ ಇವರು ವಿಚಾರ ಬಂದಾಗ ಇವರು ಆತ್ರಿ ಮಠಕ್ಕಂತ ಸೀಮಿತ ಇದ್ದು ಇವ್ರು ಏನೋ ಕೆಲಸ ಕಾರ್ಯಗಳಿದ್ರು ಇವ್ರು ಬರಬೇಕು, ಪದ್ಧತಿಯಿಂದ ಐತ್ರಿ. ಕೆಲವೊಂದು ಜನ ಇಲ್ಲ, ನಾ ತಾಯಿ ಸೇವೆ ಮಾಡಬೇಕು ಮನಸ್ಸಿನಾಗ ಬಂದವರು. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಹಬೂಬ್ ರೀ. ಮಹಬೂಬ್ ಏನ್ ಕೆಲಸ ಮಾಡ್ತೇನೆ? ನಾವು ಇಲ್ಲೇ ಮಠದಾಗಿರ್ತೀವಿ ರೀ, ಮುಲ್ಲಾಗಳ್ರಿ. ಆ ತಾಯಿದ ಏನೈತಿ ಎಲ್ಲ ಇದ್ದಿದ್ದು ಕೆಲಸ ಮಾಡ್ತೀವಿ. ತಮ್ಮ ಹೆಸರು ಏನ? ನನ್ನ ಹೆಸರು ಮಹಬೂಬ್ ರೀ. ಜಾತಿ ಭೇದ ಏನಿಲ್ಲ, ಅವ್ರೇನು ಊಟ ಮಾಡ್ತಾರಲ್ರಿ ಅದೇ ನಮ್ಗೆ ಕೊಡ್ತಾರ್ರಿ. ಅದು ಅವರು ನಾವು ಒಂದ ಕಡೆ ಕೂತ್ ಊಟ ಮಾಡ್ತೀವಿ. ಸರ್ ರಾಮಣ್ಣ ಶ್ರೀಯಪ್ಪ ಧರ್ಮರ್. ಯಾವ್ರವ್ರಿ? ಇಲ್ಲೇ ಮರಿಮೆಟ್ಟಿರಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರಿ? ನಮ್ಮ ಹೆಸರು ದೊಂಡಪ್ಪ ಜಿಗ್ಜನಿಗೆ. ನಾವು ಬಂದು ಒಂದು 20-25 ವರ್ಷ ಆಯ್ತು. ಮಠಕ್ಕೆ ಬಂದು 20-25 ವರ್ಷ ಆಯ್ತು. ತಮ್ಮ ಸ್ವಂತ ಊರಿ? ಸ್ವಂತ ಊರು ಜಿಗ್ಜಿಣಿ. ಜಿಗ್ಜಿನಿ. ಯಾವ ಚಡ್ಚನ್ ತಾಲೂಕಿಂದ?
ಇಲ್ಲಿ ತಾಯಿ ಸೇವೆ ಮಾಡಕ್ಕಂತ ಬಂದಿರಿ. ಸುನಿಲ್ ದೊಡ್ಡಮನೆ ಅಂತ ಹೇಳಿ ಏನು ಕೆಲಸ ಮಾಡ್ತೀರಿ ನಾವು ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ. ಇಲ್ಲಿ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ತಾಯಿ ಸೇವೆ ಮಾಡ್ಬೇಕಂತ ಮನಸ್ಸಿನಾಗ ಹೆಂಗೆ ಬಂತಂತ? ನಾವು ಯಾಕಂದ್ರೆ ನಮ್ಗೆ ಮನಿ ದೇವ್ರು ಇದೆ ರೀ ಚಂದ್ರನ ತಾಯಿನ. ಚಂದ್ರನ ತಾಯಿ ಏನಾದ್ರು ನಾವು ಅಜ್ಜಾರಿ ಹೇಳಿದ್ರಂತ ನಾವು ಎಲ್ಲಿ ಯಾವುದೇ ಕೆಲಸ ಇದ್ರು ಬಂದ್ಬಿಟ್ಟು ಕೆಲಸ ಮಾಡ್ತೇವೆ ನಾವು. ಯಾವಾಗ ಮಾತಾಡ್ರಿ, ಏನು ಕೆಲಸ ಮಾಡ್ತೀರಿ ಅಣ್ಣ? ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ. ನೀವು ಇವ್ರ ಜೊತೆನೇ ಸೆಂಟ್ರಿಂಗ್ ಕೆಲಸ ಮಾಡ್ತೀರಿ? ತಮ್ಮ ಹೆಸರು? ರಾಜು ಶಾಪೂರ್ ಅಂತೇಳಿ. ರಾಜು ಶಾಪುರ್. ಇಲ್ಲೇ ಇರ್ತೀರಿ ಸರ್? ಪ್ರಾಪರ್ ಬಿಜಾಪುರ ರೀ. ಹಾಂ ರೀ. ಆರಾಮ ಏನೋ ಮಾಡ್ಕೊಳಕ್ ಬಂದಿದೆ, ಅಮ್ಮನಿಂದ ಪುಣ್ಯಲಿಂದ ಆರಾಮದೀನಿ ರೀ. ನಿಮ್ಮ ಹೆಸರು? ಲಕ್ಷ್ಮಣ್ ಲಕ್ಷ್ಮಣ್. ಕೆಲಸ ಮಾಡ್ತೀರಿ? ಪಾರ್ವತಿ ಶಿವಪಾರ್ವತಿ ಹರಾರ ತಾಯಿ ನಿಜಲಿಂಗಮ್ಮ, ತಾಯಿ ಚಂದ್ರಮ್ಮ ದೇವಿ. ಮತ್ತು ಇಲ್ಲಿ ನಮ್ದು ಇಲ್ಲಿ ನದಿ ಏನು ಮೂಲ ಹೊತ್ತೈತಲ್ರಿ ಗದ್ದಿಗೆ ಈಜು ಹೊಡ್ಕೊಂಡು ಹೋಗಿ ಫಸ್ಟ್ ಪ್ರಥಮ ಪೂಜೆ ನಾನೇ ಮಾಡ್ತೇನೆ. 4-5 ಮಂದಿ ನಾವು 5-6 ಡೈಲಿ ಬಂದು ಇಲ್ಲಿ ಅಮ್ಮನ ಸಂಕಲ್ಪ ಮಾಡ್ಕೋತು, ಅಮ್ಮನ ಧ್ಯಾನ ಮಾಡ್ಕೋತು. ಇವರೆಲ್ಲ ಹೇಳ್ದಂಗೆ ಆ ಚಂದ್ರಮ್ಮ ತಾಯಿ ಇತಿಹಾಸ ಭಾಳ ದೊಡ್ಡದೈತ್ರಿ. ಅಂದ್ರೆ ಮೊದಲಿನ ಇದು ಊರಿತ್ತಂತ, ಮುಳುಗಡೆ ಆದ ತಕ್ಷಣ ಮ್ಯಾಲೆ ಒಂದು ಯಾವುದೋ ಬೇನಾಳ ಕ್ರಾಸಿಗೆ ಅಂತೇಳಿ ಚಂದ್ರಗಿರಿ ಅಂತೇಳಿ ಪುನರ್ವಸತಿ ಕೇಂದ್ರ ಕೊಟ್ಟಾರಂತ. ಇಲ್ಲೇನು ಧ್ವಜ ಕಾಣಿಸ್ತೈತಲ್ಲ ಅದ ಮೂಲ ಮಠ ಅಂತ. ಇದು ಮೊನ್ನೆ ನೀರು ಇಳಿದ ಟೈಮ್ದಾಗ ತಾಯಿಯ ಗದ್ದಿಗೆ ಮಠ ಕಾಲಮ್ ಹಾಕ್ಕೊಂಡು ಕಾಂಕ್ರೀಟ್ ಹಾಕ್ಕೊಂಡು ಏನೋ ಕೆಲಸ ಮಾಡಕತ್ತಿದ್ರು. ಬಟ್ ಮೇಲ್ಗಡೆ ಇದೇನು ಕೃಷ್ಣಾ ನದಿ ಐತಲ್ಲ, ಮೇಲ್ಗಡೆ ನೀರು ಬಿಟ್ಟಿದ್ರಿಂದ ನೀರು ತುಂಬ ಬಂದು ತಾಯಿಯ ಗದ್ದಿಗೆ ಮುಳುಗೈತಂತ. ಆ ಉತ್ತನ್ನು ಏನು ಮಾಡ್ಯಾರಂತ ಗದ್ದಿಗೆ ಕಟ್ಟಿ ಒಂದು ಜನರಿಗೆ ಪೂಜೆ ಮಾಡೋಕೆ ಅನುಕೂಲ ಮಾಡಿದ್ರಂತ. ಆದರೆ ಈಗ ಅದು ಕಾಣಂಗಿಲ್ಲ, ಪೂರ ನೀರು ಬಂದೈತಿ. ಹೆಚ್ಚು ಕಡಿಮೆ ಇಲ್ಲಿಂದ ಒಂದು 500 ಮೀಟ್ರ್ 800 ಮೀಟ್ರ್ ಇರ್ಬೇಕು, ಹೋಗಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿ ಸೇವೆ ಮಾಡೋಕೆ ಇವರೆಲ್ಲ ಈಗೇನು ಅಜ್ಜಾರು ಹೇಳ್ದಂಗೆ ಇವರೆಲ್ಲ ತಮ್ಮ ಮನಸಾರೆ ಸೇವೆ ಮಾಡೋಕ್ಕಂತ ಬಂದವ್ರಂತ. ಯಾರು ಪೇಮೆಂಟ್ಗೋಸ್ಕರ ನಂದು ದಿನದ ಕೂಲಿ ಕೊಡ್ರಿ, ನನಗೆ ರೊಕ್ಕ ಕೊಡ್ರಿ ಅಂತ ಯಾರೂ ಅಲ್ಲ. ಇಲ್ಲಿ ಜಾತಿ ಭೇದ ಭಾವ ಏನೂ ಮಾಡೋಂಗಿಲ್ಲ. ಮುಸ್ಲಿಮ್ ಅವರು ಅದಾರ, ಹಿಂದೂಗಳೂ ಅದಾರ, ತಾಯಿ ಸೇವೆ ಮಾಡ್ಯಾರ. ಎಲ್ಲರೂ ಕೇಳ್ದಂಗೆ ತಮ್ಮ ಮನಸಾರೆ ಸೇವೆ ಮಾಡ್ಯಾರ. ಕೆಲವೊಬ್ಬರಿಗೆ ಮನಸ್ಸಿನ ಕನಸೊಳಗೆ ಬಂದಾಳಂತ. ಈ ತಾಯಿದ ದಿವ್ಯ ಶಕ್ತಿ ಇನ್ನೂ ಕೇಳೋದೈತಿ. ಇಲ್ಲಿ ಮೂರ್ತಿ ಅದು ಏನು ಇಲ್ಲ, ಏನಿದ್ದಿದ್ದು ಮೂರ್ತಿನ ಮ್ಯಾಲ್ಗಡೆ ಏನು ಗುಡಿ ಮಾಡ್ಯಾರಲ್ಲ, ಆ ದೇವಸ್ಥಾನ ಮಾಡದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಮತ್ತು ಈ ದೇವಸ್ಥಾನವನ್ನು ನಮ್ಮ ಕೂಡಲ ಸಂಗಮದಲ್ಲಿರುವಂಥ ಸಂಗಮೇಶ್ವರ ದೇವಸ್ಥಾನ ಏನೈತಿ, ನದಿ ಒಳಗೆ ಏನೈತಲ್ಲ ಆ ಥರ ಬ್ರಿಡ್ಜ್ ಗತೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಮೂಲ ಗದ್ದಿಗೆ ದರ್ಶನ ಆಗಬೇಕು. ಚೊಕ್ಕ ತಾಯಿ ಹೆಂಗದಳ ಆ ಥರನ ದರ್ಶನ ಕೊಡಿಸ್ಬೇಕನ್ನೋದು ಮಠಾಧೀಶ್ವರರ ಒಂದು ದೊಡ್ಡ ಆಸೆ ಐತಿ. ಅಜ್ಜರದಾರ ಅದ್ರ ಮಠದ ಬಗ್ಗೆ ಇಲ್ಲಿ ಏನು ಶಕ್ತಿ ಐತಿ ಹಂಗೆ ಏನು ಅಂತ ಕೇಳೋನು. ಎಲ್ಲರಿಗೆ ತಾಯಿ ಒಳ್ಳೇದು ಮಾಡಲಿ. ಹಂಗೆ ಅಜ್ಜರು ಏನು ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ತಾಯಿ ದರ್ಶನ ಮಾಡಿಸ್ತೀವಿ. ಬರ್ರಿ. ಮುಂದಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.